ಹಾಯ್, ಆದಿತ್ಯ ರಾಜ್ ವ್ಲಾಗ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವಳಿಗೆ ಸಪೋರ್ಟ್ ಮಾಡಬೇಕಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಸಾಕು. ದಿನಗಳ ನಂತರ ನಾವು ನಿನ್ನೆ ಒಂದು ಹೊಸ ಪಾರ್ಕಿಗೆ ಹೋಗಿದ್ವಿ. ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿದ್ಲು. ಅಲ್ಲಿ ಎಲ್ಲ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಪಾರ್ಕು ಕೂಡ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು ಮಕ್ಕಳಿಗೆ. ಈ ಥರ ಕ್ಲೀನಾಗಿರೋ ಪಾರ್ಕ್ ಸಿಗೋದು ಬೆಂಗಳೂರಲ್ಲಂತೂ ತುಂಬಾ ಕಷ್ಟ. ಎಲ್ಲಿ ನೋಡಿದ್ರೂ ಸೊಳ್ಳೆಗಳಿರುತ್ತೆ. ಸೊಳ್ಳೆಗಳಿಂದ ಭಯ ಪಟ್ಬಿಟ್ಟೆ ನಾವು ಪಾರ್ಕಿಗೆ ಹೋಗ್ತಾ ಇರಲಿಲ್ಲ. ಎಲ್ಲ ಕಡೆ ಡೆಂಗ್ಯೂ ಇದೆ ಅಂತ ತುಂಬ ಭಯ ಆಗ್ತಾಯಿತ್ತು ನಮಗೆ. ಈ ಥರ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡೋದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ. ಆದರೆ ನಾವು ಎಲ್ಲ ಟೈಮಲ್ಲೂ ಕರ್ಕೊಂಡು ಹೋಗೋಕ್ಕೆ ನಮಗಾಗಲ್ಲ. ಸಾಧ್ಯವಾದಷ್ಟು ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ ನೀವು. ಪಾರ್ಕಲ್ಲಿ ಗ್ಯಾಂಗ್ ಥರ ಮಾಡಿಕೊಂಡು ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು. ನಾವು 6 ಗಂಟೆಗೆ ಹೋಗಿದ್ವಿ. 1 ಅವರು ಅವಳು ಆಟ ಆಡಿದ್ಲು. 1 ಅವರ್ ನೀವು ಮಕ್ಕಳನ್ನ ಕರ್ಕೊಂಡು ಹೋಗಿ ಆಟಾಡ್ಸ್ಕೊಬನ್ನಿ. ಮೈಂಡು ತುಂಬಾ ಫ್ರೆಶ್ ಆಗುತ್ತೆ. ಅವ್ರ ಖುಷಿ ನೋಡೋಕ್ಕೆ ನಮಗೇನೋ ಒಂಥರ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ. ದೊಡ್ಡವರಿಗೆ ಎಕ್ಸಸೈಸ್ ಮಾಡೋಕ್ಕೂ ಕೂಡ ಅಲ್ಲಿ ಎಕ್ಸಸೈಸ್ ಮಾಡೋದೆಲ್ಲ ಇದೆ. ಅದು ತುಂಬ ಚೆನ್ನಾಗಿದೆ. ಮತ್ತು ವಾಕಿಂಗ್ ಮಾಡ್ಬೋದು. ದೊಡ್ಡ ಪಾರ್ಕ್ ಇದು. ಮಕ್ಕಳು ಆಟಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ತಾ ಇರಿ. ದೊಡ್ಡ ಮಕ್ಕಳೆಲ್ಲ ತುಂಬಾ ಆಟಾಡ್ತಾ ಇರ್ತಾರೆ. ನೋಡಿ ನನ್ನ ಮಗಳು ಯಾವ ಥರ ಕಸರತ್ತು ಮಾಡ್ತಿದ್ದಾಳೆ ಅಂತ. ಇದೆಲ್ಲ ಮಾಡೋಕ್ಕೆ ಅವರಿಗೆಲ್ಲ ತುಂಬ ಇಂಟ್ರೆಸ್ಟ್ ಇರುತ್ತೆ. ಮಕ್ಕಳು ಪಾರ್ಕಿಗೆ ಹೋಗ್ಬಿಟ್ರಂತೂ ವಾಪಸ್ ಮನೆಗೆ ಹೋಗೋಣ ಅಂದರೆ ಕೇಳೋದೇ ಇಲ್ಲ. ತುಂಬ ಹಠ ಮಾಡ್ತಾರೆ. ಹೇಗೋ ಮಾಡಿ ಅವಳನ್ನು ಕರ್ಕೊಂಡು ಹೊರಟ್ವಿ. ಅಲ್ಲಿ ಒಂದು ವಿವೇಕಾನಂದ ಸ್ಟ್ಯಾಚ್ಯೂ ಇದೆ. ಅಲ್ಲಿ ನನ್ನ ಮಗಳು ಫೋಟೋ ವಿಡಿಯೋ ಎಲ್ಲ ತಗೊಂಡು ಮನೆಗೆ ಹೋದ್ವಿ ನಾವು. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.